ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸಮತೋಲನ, ನ್ಯಾಯ, ಬುದ್ಧಿ ಮತ್ತು ಸೌಂದರ್ಯ ಪ್ರೀತಿಯ ಪ್ರತೀಕವಾಗಿರುವ ತುಲಾ ರಾಶಿಯ ಆತ್ಮೀಯ ಬಂಧುಗಳೇ, ಇಂದು ನಿಮಗೆ ತಿಳಿಸಬೇಕಾದ ವಿಷಯ ತುಂಬ ಸೂಕ್ಷ್ಮವಾಗಿದ್ದು ನಿಮ್ಮ ಮುಂದಿನ ದಿನಗಳ ಶಾಂತಿ ಮತ್ತು ಅಶಾಂತಿಯನ್ನು ನಿರ್ಧರಿಸುವ ಶಕ್ತಿಯನ್ನು ಹೊಂದಿದೆ. ನೀವು ಇತ್ತೀಚೆಗೆ ಯಾವುದೇ ಕಾರಣ ಇಲ್ಲದೆ ಮನಸ್ಸಿನ ಗೊಂದಲ, ಹಣಕಾಸಿನ ಒತ್ತಡ, ಸಂಬಂಧಗಳಲ್ಲಿ ತಣ್ಣನೆ, ಕೆಲಸದಲ್ಲಿ ನಿರ್ಣಯ ತೆಗೆದುಕೊಳ್ಳೋದಕ್ಕೆ ಅಸಮರ್ಥತೆ ಅನುಭವಿಸ್ತಾ ಇದ್ರೆ ಅದರ ಹಿಂದೆ ಒಬ್ಬ ವ್ಯಕ್ತಿಯಲ್ಲ, ವಿಶೇಷವಾಗಿ ಒಬ್ಬ ಮಹಿಳೆಯ ಪ್ರಭಾವ ಕಾರ್ಯನಿರ್ವಹಿಸ್ತಾ ಇದೆ. ತುಲಾರಾಶಿಯವರೇ, ಅವಳು ಹೊರಗೆ ತುಂಬ ಸೌಮ್ಯವಾಗಿ, ನ್ಯಾಯವಾದಿಯಾಗಿ ಮಾತನಾಡ್ತಾಳೆ. ಆದರೆ ಒಳಗೆ ನಿಮ್ಮ ಸಮತೋಲನವನ್ನು ಕೆಡಿಸೋದಕ್ಕೆ ಮತ್ತು ನಿಮ್ಮ ಬದುಕಿನ ತೂಕವನ್ನು ನಿಮ್ಮ ವಿರುದ್ಧ ತಿರುಗಿಸಲು ಯತ್ನ ಮಾಡ್ತಾ ಇದ್ದಾಳೆ. ನೀವು ಈಗಲೂ ಎಚ್ಚರಿಕೆಯಿಂದ ನಡೆದುಕೊಳ್ಳದಿದ್ದರೆ ಮುಂದೆ ಸಾಲ, ಕಾನೂನು ಸಂಬಂಧಿತ ತೊಂದರೆಗಳು, ಸಂಬಂಧಗಳಲ್ಲಿ ದೊಡ್ಡ ಬಿರುಕು, ಮಾನಸಿಕ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ. ವಿಶೇಷವಾಗಿ ಜನವರಿ ತಿಂಗಳ ನಂತರ ನಿಮ್ಮ ಜೀವನದಲ್ಲಿ ಮಹತ್ವದ ತೀರ್ಮಾನಗಳು ನಿಮ್ಮ ಮುಂದೆ ಬರುತ್ತೆ ಮತ್ತು ಅವು ಸರಿಯಾದ ದಿಕ್ಕಿಗೆ ಹೋಗುವುದೋ ಅಥವಾ ತಪ್ಪು ದಾರಿಯತ್ತ ತಿರುಗುವುದೋ, ನೀವು ಯಾರ ಮಾತಿಗೆ ಹೆಚ್ಚು ಮೌಲ್ಯ ಕೊಡ್ತೀರೋ ಅದರ ಮೇಲೆ ಅವಲಂಬಿತವಾಗಿರುತ್ತೆ. ತುಲಾರಾಶಿಯವರು ಸಹಜವಾಗಿ ಎಲ್ಲರ ಮಾತನ್ನು ಕೇಳುವವರು, ಯಾರಿಗೂ ಅನ್ಯಾಯ ಮಾಡಬಾರದು ಎನ್ನುವ ಒಂದು ಗುಣ ನಿಮ್ಮದು. ಆದರೆ ಈ ಸಮಯದಲ್ಲಿ ಅದೇ ಗುಣ ಕೆಲವರು ನಿಮ್ಮ ವಿರುದ್ಧ ಬಳಸಲು ಪ್ರಯತ್ನ ಮಾಡ್ತಿದ್ದಾರೆ. ನೀವು ಮಹಾಲಕ್ಷ್ಮಿ ದೇವಿಯ ಭಕ್ತರಾಗಿದ್ದರೆ ಈಗಲೇ ಮನಸ್ಸಿನಲ್ಲಿ ಜೈ ಮಹಾಲಕ್ಷ್ಮಿ ಅಂತ ಸ್ಮರಿಸಿಕೊಳ್ಳಿ. ದೇವಿಯ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಸಮತೋಲನ ಮರಳಿ ಬರುತ್ತೆ. ಜೈ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡಿ. ಜ್ಯೋತಿಷದ ಪ್ರಕಾರ ಈ ಅವಧಿಯಲ್ಲಿ ತುಲಾರಾಶಿಯವರ ಜಾತಕದಲ್ಲಿ ಶುಕ್ರ ಮತ್ತು ಶನಿಯ ಸಂಯೋಗದಿಂದ ನಿಮಗೆ ಹಣ, ಸಂಬಂಧ, ಸಮಾಜದಲ್ಲಿ ಸ್ಥಾನಮಾನ ಹೆಚ್ಚಾಗುವ ಅವಕಾಶಗಳಿವೆ. ಆದರೆ ರಾಹುವಿನ ಪ್ರಭಾವದಿಂದ ತಪ್ಪು ಸಲಹೆಗಳು, ತಪ್ಪು ಜನರ ಸಂಗತಿ ಮತ್ತು ಮೋಸದ ಸಾಧ್ಯತೆ ಕೂಡ ಇದೆ. ವಿಶೇಷವಾಗಿ ಒಂದು ನಿರ್ದಿಷ್ಟ ಅಕ್ಷರದಿಂದ ಆರಂಭವಾಗುವ ಹೆಸರಿನ ಮಹಿಳೆ ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿ ಜೀವನದ ನಡುವೆ ಗೊಂದಲ ಸೃಷ್ಟಿಸಲು ಪ್ರಯತ್ನ ಮಾಡ್ತಾ ಇದ್ದಾಳೆ. ಅವಳು ನಿಮ್ಮ ಜೀವನಕ್ಕೆ ಪರೀಕ್ಷೆಯಾಗಿ ಬರಬಹುದು. ಈ ಸಮಯದಲ್ಲಿ ನೀವು ಸಣ್ಣ ಪರಿಹಾರಗಳನ್ನು ಅನುಸರಿಸಿದ್ದೇ ಆದರೆ ದೊಡ್ಡ ಸಂಕಟಗಳಿಂದ ನೀವು ಹೊರ ಬರ್ತೀರಾ. ತುಲಾರಾಶಿಯವರು ಇದುವರೆಗೆ ಅನುಭವಿಸಿದ ಅಸಮಾಧಾನ, ಅನ್ಯಾಯ ಮತ್ತು ತ್ಯಾಗಗಳ ಫಲ ಈಗ ನಿಧಾನವಾಗಿ ಕಾಣಿಸಿಕೊಳ್ಳೋದಕ್ಕೆ ಆರಂಭ ಆಗ್ತಾ ಇದೆ. ಉದ್ಯೋಗದಲ್ಲಿರುವವರಿಗೆ ಹೊಸ ಜವಾಬ್ದಾರಿ, ವರ್ಗಾವಣೆ ಅಥವಾ ಉತ್ತಮ ಅವಕಾಶಗಳು ಸಿಗುತ್ತೆ. ವ್ಯಾಪಾರಸ್ಥರಿಗೆ ಪಾಲುದಾರಿಕೆ, ವ್ಯವಹಾರಗಳಲ್ಲಿ ಲಾಭ ಇದ್ದರೂ ಎಲ್ಲ ಕಾಗದ ಪತ್ರಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸಬೇಕು. ಕೆಲಸದ ಸ್ಥಳದಲ್ಲಿ ನಿಮ್ಮ ಮಾತಿಗೆ ಮೌಲ್ಯ ಸಿಗುತ್ತೆ, ಆದರೆ ಅಂತಿಮ ನಿರ್ಣಯ ತೆಗೆದುಕೊಳ್ಳೋದಲ್ಲಿ ವಿಳಂಬ ಮಾಡೋದಕ್ಕೆ ಹೋಗಬಾರದು. ಕುಟುಂಬದಲ್ಲಿ ಸಂವಾದ ಹೆಚ್ಚಾದಂತೆ ಸಮಸ್ಯೆಗಳು ಕೂಡ ಕಡಿಮೆಯಾಗುತ್ತೆ. ವೈವಾಹಿಕ ಜೀವನದಲ್ಲಿ ಸಮತೋಲನ ಮರಳಿ ಬರುತ್ತೆ. ಗುರುಬಲದಿಂದ ವಿವಾಹ ಯೋಗ, ಸಂಬಂಧಗಳ ಸುಧಾರಣೆ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉತ್ತಮ ಫಲಿತಾಂಶಗಳು ಕಾಣಿಸಿಕೊಳ್ಳುತ್ತೆ. ನೀವು ಹಿಂದೆ ಅತಿಯಾಗಿ ನಂಬಿದ್ದ ಕೆಲವರ ನಿಜವಾದ ಮುಖವಾಡ ಈಗ ದೇವರು ನಿಮಗೆ ತೋರಿಸ್ತಾ ಇದ್ದಾನೆ. ಇದು ನಿಮಗೆ ನೋವು ತಂದರೂ ನಿಮ್ಮ ಭವಿಷ್ಯಕ್ಕೆ ರಕ್ಷಣೆಯನ್ನು ನೀಡುತ್ತೆ. ಈ ಅವಧಿಯಲ್ಲಿ ಆಕಸ್ಮಿಕ ಹಣದ ಲಾಭ, ಬಾಕಿ ಹಣ ವಾಪಸ್ ಸಿಗುವ ಸಾಧ್ಯತೆ ಇದೆ. ನಿಮ್ಮನ್ನು ಕಡಿಮೆ ಅಂದಾಜು ಮಾಡಿದವರು ಈಗ ನಿಮ್ಮ ಮೌಲ್ಯವನ್ನು ಅರಿಯುತ್ತಾರೆ. ಧನಲಕ್ಷ್ಮಿ ದೇವಿಯ ಅನುಗ್ರಹದಿಂದ ಹಣಕಾಸಿನ ಸ್ಥಿತಿ ಬಲಗೊಳ್ಳುತ್ತೆ. ತುಲಾರಾಶಿಯವರು ಹೊರಗೆ ಶಾಂತವಾಗಿ ಕಾಣಿಸಿಕೊಂಡರೂ ಕೂಡ ಒಳಗೆ ತೀವ್ರವಾದ ಆಲೋಚನೆಗಳು ನಡೀತಾ ಇರುತ್ತೆ. ಆದರೆ ಈ ಸಮಯದಲ್ಲಿ ನಿಮ್ಮ ಒಳಗುಟ್ಟು ಮಾತನ್ನೇ ನಂಬಬೇಕು. ಕಲೆ, ಡಿಸೈನ್, ಫ್ಯಾಷನ್, ಕಾನೂನು, ಕೌನ್ಸಿಲಿಂಗ್, ಮೀಡಿಯಾ ಮತ್ತು ವ್ಯಾಪಾರ ಕ್ಷೇತ್ರಗಳಲ್ಲಿ ನಿಮಗೆ ವಿಶೇಷ ಯಶಸ್ಸು ಸಿಗುತ್ತೆ. ಇನ್ನು ಆರೋಗ್ಯದ ವಿಷಯದಲ್ಲಿ ಬೆನ್ನು ನೋವು, ಕಿಡ್ನಿ, ಒತ್ತಡ ಸಂಬಂಧಿತ ಸಮಸ್ಯೆಗಳ ಬಗ್ಗೆ ನೀವು ಜಾಗರೂಕತೆಯಿಂದ ಇರುವುದು ಅಗತ್ಯ. ಧ್ಯಾನ ಮತ್ತು ಸಮತೋಲನ ಆಹಾರ ಕ್ರಮವನ್ನು ಪಾಲಿಸಬೇಕಾಗುತ್ತೆ.
ಆದರೆ ಎಚ್ಚರಿಕೆ, ಮುಂದಿನ ದಿನಗಳಲ್ಲಿ ಸ ಅಥವಾ ಲ ಅಕ್ಷರದಿಂದ ಆರಂಭವಾಗುವ ಹೆಸರಿನ ಮಹಿಳೆಯೊಂದಿಗೆ ಅತಿಯಾದ ಆತ್ಮೀಯತೆ, ಹಣಕಾಸಿನ ವ್ಯವಹಾರ ಅಥವಾ ವೈಯಕ್ತಿಕ ರಹಸ್ಯ ಹಂಚಿಕೊಳ್ಳೋದು ನಿಮಗೆ ಅಪಾಯಕಾರಿ ಆಗಿರಬಹುದು. ಅವಳು ನಿಮ್ಮ ಜೀವನದ ತೂಕವನ್ನು ನಿಮ್ಮ ವಿರುದ್ಧ ತಿರುಗಿಸುವ ಪ್ರಯತ್ನ ಮಾಡಬಹುದು. ಯಾವುದೇ ಕಾರಣಕ್ಕೂ ನಿಮ್ಮ ಪ್ರಮುಖ ತೀರ್ಮಾನಗಳನ್ನು ಅವಳ ಸಲಹೆ ಮೇಲೆ ಮಾತ್ರ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ದೃಷ್ಟಿದೋಷ ಮತ್ತು ದುಷ್ಟ ಶಕ್ತಿಯಿಂದ ರಕ್ಷಣೆಗಾಗಿ ಮನೆಯನ್ನು ಉಪ್ಪು ಮತ್ತು ಅರಿಶಿನ ಹಾಕಿ ಸ್ವಚ್ಛಗೊಳಿಸಿ. ಶುಕ್ರವಾರ ಮಹಾಲಕ್ಷ್ಮೀ ದೇವಿಗೆ ದೀಪ ಹಚ್ಚಿ, ಬಿಳಿ ಬಣ್ಣದ ವಸ್ತ್ರ ಧರಿಸಿ, ತುಳಸಿ ಗಿಡವನ್ನು ಪೂಜಿಸಿ. ಇದರಿಂದ ನಿಮ್ಮ ಜೀವನದಲ್ಲಿರುವ ಅಸಮತೋಲನಗಳು ನಿಧಾನವಾಗಿ ಸರಿಯಾಗುತ್ತೆ. ತುಲಾರಾಶಿಯವರೇ, ಮುಂದೆ ನಿಮ್ಮ ಜೀವನ ಸಮತೋಲನ, ಗೌರವ, ಯಶಸ್ಸು ಮತ್ತು ಆರ್ಥಿಕ ಸ್ಥಿರತೆಯಿಂದ ತುಂಬಿರುತ್ತೆ. ಈ ಮಾಹಿತಿ ನಿಮಗೆ ಉಪಯುಕ್ತ ಆಯಿತು ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.